ವೀರಶೈವ ಲಿಂಗಾಯತ ಬಿಜೆಪಿ ನಾಯಕರ ಸಭೆಗೆ ನನ್ನ ಕರೆಯಲು ಅವರಿಗೆ ದಮ್ಮು ಬೇಕಲ್ವಾ ಎಂದು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಟೀಮ್ಗೆ ಟಾಂಗ್ ನೀಡಿದ್ದಾರೆ. ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ನಾನು ಕೇವಲ ಲಿಂಗಾಯತ ನಾಯಕನಲ್ಲ, ಸರ್ವ ಜನಾಂಗದ ನಾಯಕ. ನನ್ನನ್ನು ಸಭೆಗೆ ಕರೆಯಲು ಅವರಿಗೆ ದಮ್ಮು ಬೇಕಲ್ವಾ? ಕರೆದಿದ್ದರೆ ದಾವಣಗೆರೆಯ ಶ್ರೀನಿಧಿ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಒಳಪಂಗಡಗಳ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೆ ಎಂದರು. ನಾನು ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತ. ನಾನು ಕೂಡ ಬೆಂಗಳೂರಿಗೆ ಹೋಗಿ ನನ್ನ ಸ್ನೇಹಿತರ ಜೊತೆ ಸಭೆ ಮಾಡಿ ಬಂದಿದ್ದೇನೆ. ಅವರು ಆಹ್ವಾನ ನೀಡಿದ್ದರೂ ಹೋದೆ, ಇವರು ಕರೆದಿದ್ದರೆ ಹೋಗುತ್ತಿದ್ದೆ ಎಂದರು. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಿದವರು, ಇನ್ನು 15 ದಿನಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲಿದ್ದು, ರಾಷ್ಟ್ರ ನಾಯಕರು ಘೋಷಣೆ ಮಾಡಲಿದ್ದು, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಎಂದರು. ಇಲ್ಲ, ನಾನೆಂದೂ ಕೂಡ ಹೇಳಿಲ್ಲ. ನಾನು ಕೂಡ ಬೆಂಗಳೂರಿಗೆ ಹೋಗಿದ್ದೆ, ನಮ್ಮ ಸ್ನೇಹಿತರ ಜೊತೆಗೆ ಸಭೆ ಮಾಡಿ ಬಂದ್ವಿ. ಯಾರೇನು ಬೇಕಾದ್ರೆ ಮಾಡ್ಬೋದು, ಇದು ಆಕಾಶ ನೋಡ್ನುಗ್ಲ. ಅದಕ್ಕೆ ಯಾವುದು ನಾನು ಕಮಿಟ್ ಮಾಡೋಕ್ಕೆ ತಯಾರಿಲ್ಲ. ಮಾಡಿದ ಮತ್ತೆ ವಾಪಸ್ ನೀವು ಹೋಗಿ ಅವ್ರನ್ನ ಕೇಳಿ ಮತ್ತೇನೋ ಹೇಳ್ಸಿಡಕ್ಕೂ ನಾನು ತಯಾರಿಲ್ಲ. ಅದು ಗೊತ್ತಿಲ್ಲ, ಏನಾರ ಮಾಡ್ಕೊಳ್ಳಿ, ಆಕಾಶ ನೋಡೋಕೆ ನೋಡ್ಲಿಲ್ಲನಪ್ಪ. ನಾನು ಲಿಂಗಾಯತ ಮುಖಂಡ ಅಲ್ಲ, ಎಲ್ಲ ಜನಾಂಗದ ಮುಖಂಡ. ನಾನು ಬಿಜೆಪಿ ನಾಯಕರು ಇಲ್ಲ ಅಂತ ನಾನು ಹೇಳಲ್ಲ, ಲಿಂಗಾಯತ ಮುಖಂಡ ಅಲ್ಲ, ನಾನು ಎಲ್ಲ ಸರ್ವ ಜನಾಂಗದ ನಾಯಕರ. ಕರೆದಿದ್ರು ಹೋದೆ, ಇವರು ಕರೆದ್ರು ಹೋಗ್ತೀನಿ, ಕರೆದ್ರು ಹೋಗ್ತೀನಿ, ಕರಿಬೇಕಾ? ಕರೆದ್ರು ಹೋಗ್ನಪ್ಪ, ಕರಿಬೇಕು ತಾನೆ, ಕರಿಯಕ್ಕೆ ದಮ್ಮು ಬೇಕಲ್ಲ. ಹಾಂ ಹಾಂ ಗೊತ್ತಿಲ್ಲ ನನಗೆ, ಅವ್ರನ್ನೋಗಿ ಕೇಳಿ ಏನಂತ. ಆಗ್ಬೋದು, ರಾಷ್ಟ್ರ ಅಧ್ಯಕ್ಷರು ಅಥವಾ ರಾಷ್ಟ್ರದ ನಾಯಕರು ಘೋಷಣೆ ಮಾಡ್ತಾರೆ. ಅವ್ರು ಘೋಷಣೆ ಮಾಡ್ತಾರೆ. ಬಹುಶಃ ಈಗಿರುವ ಪ್ರಕಾರ ಎರಡೂ ಆಗಬೇಕು ಅಂತಿದೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಅವ್ರನ್ನೇ ಮುಂದುವರಿಸ್ತಾರೋ, ಇವ್ರನ್ನೇ ಮುಂದುವರಿಸ್ತಾರೋ, ಅದು ಇನ್ಯಾವ ರೀತಿ ಮಾಡ್ತಾರೋ. ಇವತ್ತು ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧ. ಫಿಕ್ಸ್ ಏನು ನಾನೇನು ಮಾಡಿಲ್ಲಪ್ಪ. ಯತ್ನಾಳನ್ನು ಕೇಳಿದ್ರೆ ಉತ್ತರ ಕೊಡ್ತಾರೆ. 100ಕ್ಕೆ 100 ಎಲ್ಲೂ ನಡೆದಿಲ್ಲ ದೇಶದಲ್ಲಿ, ಇಲ್ಲೂ ನಡೆಯಲ್ಲ. ಅವ್ರಿಗೆ ಕೇಳ್ಬಿಟ್ಟು నేను ಉತ್ತರ ಕೊಡ್ತೀನಿ. ಇಲ್ಲ, ನಾನು ಕಾರ್ಯಕರ್ತ. ಐ ಆಮ್ ನಾಟ್ ಎ ಲೀಡರ್, ಸಾಮಾನ್ಯ ಕಾರ್ಯಕರ್ತ ನಾನು.